ಚನ್ನಪಟ್ಟಣ ರೋಡ್ ಶೋ ಬಳಿಕ ಸಿಪಿ ಯೋಗೇಶ್ವರ್ ನಮ್ಮ ಜೊತೆಗಿದ್ದಾರೆ ಸರ್. ನಮಸ್ಕಾರ. ಚನ್ನಪಟ್ಟಣದಲ್ಲಿ ಭರ್ಜರಿ ರೋಡ್ ಶೋ ಆಗಿದೆ, ಏನ್ ಹೇಳ್ತೀರಾ ಸರ್? ಈಗ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮೊದಲು ಆಗಬೇಕಾದ್ರು ಚನ್ನಪಟ್ಟಣದಲ್ಲಿ. ಯಾಕಂದ್ರೆ ಚನ್ನಪಟ್ಟಣನೇ ಮೂಲ. ನಾವು ಕುಮಾರಸ್ವಾಮಿ ಅವರು ನಾವು ಬಹಳ ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರ್ತಾ ಇದ್ವಿ. ಈಗ ನಾವಿಬ್ರು ಒಂದಾಗಿದ್ದೀವಿ. ಎರಡು ಪಕ್ಷನೂ ಕೂಡ ನರೇಂದ್ರ ಮೋದಿ, ದೇವೇಗೌಡರು ಆಶಯದಂತೆ ಎರಡು ಒಂದಾಗಿದ್ದೀವಿ. ರಾಜ್ಯಕ್ಕೆ ಸಂದೇಶ ಕೊಡಬೇಕಾದದೇ ಚನ್ನಪಟ್ಟಣದಲ್ಲಿ. ಹಂಗಾಗಿ ಚನ್ನಪಟ್ಟಣದಲ್ಲಿ ಎರಡು ಪಕ್ಷದ ಕಾರ್ಯಕರ್ತರು ಒಂದಾಗಿದ್ದಾರೆ. ಇವತ್ತು ಅವರ ಉತ್ಸಾಹ, ಖುಷಿ ನೋಡಿದ್ರೆ ಚನ್ನಪಟ್ಟಣದಲ್ಲಿ 100ಕ್ಕೆ 100 ಭಾಗ ಅತಿ ಹೆಚ್ಚು ಲೀಡನ್ನ ಕೊಡ್ತೀವಿ. ಮಂಜುನಾಥ್ ಅವರು ಗೆಲ್ತಾರೆ, ನಮ್ಗೆಲ್ಲ ಖುಷಿಯಾಗಿದೆ. ಎಷ್ಟು ಲಕ್ಷ ಲೀಡರ್ ಮಂಜುನಾಥ್ ಗೆಲ್ತಾರೆ? ಯಾಕಂತಂದ್ರೆ ಅಮಿತ್ ಶಾ ಹೇಳಿದ್ರು ಗೆಲ್ತಾರೆ ಅಂತ. ಈಗ ಅವ್ರು ಏನಾಗಿದೆ, ಈಗ ಡಿ.ಕೆ. ಸುರೇಶ್ ಅವರಿಗೆ ಆಡಳಿತ ವಿರೋಧಿ ಅಲೆ, ಅವರ ನಡವಳಿಕೆಗಳು, ಅವರು 10 ವರ್ಷದಲ್ಲಿ ಅವರು ಆಸ್ತಿಯನ್ನು ಅವರೇ ಹೇಳ್ಕೊಂಡ ಪ್ರಕಾರ 600 ಕೋಟಿಗೆ ಹೋಗಿರ್ತಕ್ಕಂಥದ್ದು. ಮತ್ತು ಅವರ ನಡವಳಿಕೆಗಳು, ಅವಳ ಜನವಿರೋಧಿ ನೀತಿ, ಅವರು ಸರ್ಕಾರಿ ಅಧಿಕಾರಿಗಳ ಜೊತೆ ವರ್ತಿಸೋದು, ಜನಸಾಮಾನ್ಯರ ಜೊತೆ ವರ್ತಿಸೋದು, ಅವರ ಒಟ್ಟಾರೆ ದುರಂಕಾರದ ನೀತಿ. ಜನ ಬದಲಾವಣೆಯನ್ನು ಬಯಸಿದ್ರು. ಡಾಕ್ಟರ್ ಮಂಜುನಾಥ್ ಅವರು ಒಬ್ಬ ಸಭ್ಯ, ಸಜ್ಜನ, ಒಬ್ಬ ಪ್ರಾಮಾಣಿಕ ವೈದ್ಯರಾಗಿ ಕೆಲಸ ಮಾಡಿದ್ದಾರೆ. ಅವ್ರ ಹಿನ್ನೆಲೆ ಚೆನ್ನಾಗಿದೆ ಇವತ್ತು. ಹಾಗಾಗಿ ಒಟ್ಟಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಲಕ್ಷಾಂತರ ವೋಟ್ ಲೀಡಲ್ಲಿ ಗೆಲ್ತಾರೆ. ಎಷ್ಟು ಅನ್ನೋದನ್ನ ಜನ ತೀರ್ಮಾನ ಮಾಡಬೇಕು. ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ ಡಿ.ಕೆ. ಸುರೇಶ್ ಅವರು ಗೆದ್ದೇ ಗೆಲ್ತಾರೆ ಅಂತ ಮೊನ್ನೆ ಹೇಳ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯನವರು ಸುಮ್ಮನೆ ಮೇಲ್ನೋಟಿ ಕೇಳ್ತಾರೆ. ಅವ್ರಿಗೆ ಗೊತ್ತು, ಅವ್ರು ಸೋಲ್ತಾರೆ ಸುರೇಶ್ ಅಂತ. ಈ ಬಾರಿ ಬಿಜೆಪಿ ಗೆಲ್ಲುತ್ತೆ ಸರ್. 100ಕ್ಕೆ 100 ಭಾಗ ಗೆಲ್ಲುತ್ತೆ. ಇದಿಷ್ಟು ಸಿಪಿ ಯೋಗೇಶ್ವರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಸಂಜಯ್, ವಿಸ್ತಾರ ನ್ಯೂಸ್, ಚನ್ನಪಟ್ಟಣ ರೋಡ್ ಶೋ ಬಳಿಕ ಸಿಪಿ ಯೋಗೇಶ್ವರ್ ನಮ್ಮ ಜೊತೆಗಿದ್ದಾರೆ ಸರ್. ನಮಸ್ಕಾರ. ಚನ್ನಪಟ್ಟಣದಲ್ಲಿ ಭರ್ಜರಿ ರೋಡ್ ಶೋ ಆಗಿದೆ, ಏನ್ ಹೇಳ್ತೀರಾ ಸರ್? ಈಗ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮೊದಲು ಆಗಬೇಕಾದ್ರು ಚನ್ನಪಟ್ಟಣದಲ್ಲಿ. ಯಾಕಂದ್ರೆ ಚನ್ನಪಟ್ಟಣನೇ ಮೂಲ. ನಾವು ಕುಮಾರಸ್ವಾಮಿ ಅವರು ನಾವು ಬಹಳ ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರ್ತಾ ಇದ್ವಿ. ಈಗ ನಾವಿಬ್ರು ಒಂದಾಗಿದ್ದೀವಿ. ಎರಡು ಪಕ್ಷನೂ ಕೂಡ ನರೇಂದ್ರ ಮೋದಿ, ದೇವೇಗೌಡರು ಆಶಯದಂತೆ ಎರಡು ಒಂದಾಗಿದ್ದೀವಿ. ರಾಜ್ಯಕ್ಕೆ ಸಂದೇಶ ಕೊಡಬೇಕಾದದೇ ಚನ್ನಪಟ್ಟಣದಲ್ಲಿ. ಹಂಗಾಗಿ ಚನ್ನಪಟ್ಟಣದಲ್ಲಿ ಎರಡು ಪಕ್ಷದ ಕಾರ್ಯಕರ್ತರು ಒಂದಾಗಿದ್ದಾರೆ. ಇವತ್ತು ಅವರ ಉತ್ಸಾಹ, ಖುಷಿ ನೋಡಿದ್ರೆ ಚನ್ನಪಟ್ಟಣದಲ್ಲಿ 100ಕ್ಕೆ 100 ಭಾಗ ಅತಿ ಹೆಚ್ಚು ಲೀಡನ್ನ ಕೊಡ್ತೀವಿ. ಮಂಜುನಾಥ್ ಅವರು ಗೆಲ್ತಾರೆ, ನಮ್ಗೆಲ್ಲ ಖುಷಿಯಾಗಿದೆ. ಎಷ್ಟು ಲಕ್ಷ ಲೀಡರ್ ಮಂಜುನಾಥ್ ಗೆಲ್ತಾರೆ? ಯಾಕಂತಂದ್ರೆ ಅಮಿತ್ ಶಾ ಹೇಳಿದ್ರು ಗೆಲ್ತಾರೆ ಅಂತ. ಈಗ ಅವ್ರು ಏನಾಗಿದೆ, ಈಗ ಡಿ.ಕೆ. ಸುರೇಶ್ ಅವರಿಗೆ ಆಡಳಿತ ವಿರೋಧಿ ಅಲೆ, ಅವರ ನಡವಳಿಕೆಗಳು, ಅವರು 10 ವರ್ಷದಲ್ಲಿ ಅವರು ಆಸ್ತಿಯನ್ನು ಅವರೇ ಹೇಳ್ಕೊಂಡ ಪ್ರಕಾರ 600 ಕೋಟಿಗೆ ಹೋಗಿರ್ತಕ್ಕಂಥದ್ದು. ಮತ್ತು ಅವರ ನಡವಳಿಕೆಗಳು, ಅವಳ ಜನವಿರೋಧಿ ನೀತಿ, ಅವರು ಸರ್ಕಾರಿ ಅಧಿಕಾರಿಗಳ ಜೊತೆ ವರ್ತಿಸೋದು, ಜನಸಾಮಾನ್ಯರ ಜೊತೆ ವರ್ತಿಸೋದು, ಅವರ ಒಟ್ಟಾರೆ ದುರಂಕಾರದ ನೀತಿ. ಜನ ಬದಲಾವಣೆಯನ್ನು ಬಯಸಿದ್ರು. ಡಾಕ್ಟರ್ ಮಂಜುನಾಥ್ ಅವರು ಒಬ್ಬ ಸಭ್ಯ, ಸಜ್ಜನ, ಒಬ್ಬ ಪ್ರಾಮಾಣಿಕ ವೈದ್ಯರಾಗಿ ಕೆಲಸ ಮಾಡಿದ್ದಾರೆ. ಅವ್ರ ಹಿನ್ನೆಲೆ ಚೆನ್ನಾಗಿದೆ ಇವತ್ತು. ಹಾಗಾಗಿ ಒಟ್ಟಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಲಕ್ಷಾಂತರ ವೋಟ್ ಲೀಡಲ್ಲಿ ಗೆಲ್ತಾರೆ. ಎಷ್ಟು ಅನ್ನೋದನ್ನ ಜನ ತೀರ್ಮಾನ ಮಾಡಬೇಕು. ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ ಡಿ.ಕೆ. ಸುರೇಶ್ ಅವರು ಗೆದ್ದೇ ಗೆಲ್ತಾರೆ ಅಂತ ಮೊನ್ನೆ ಹೇಳ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯನವರು ಸುಮ್ಮನೆ ಮೇಲ್ನೋಟಿ ಕೇಳ್ತಾರೆ. ಅವ್ರಿಗೆ ಗೊತ್ತು, ಅವ್ರು ಸೋಲ್ತಾರೆ ಸುರೇಶ್ ಅಂತ. ಈ ಬಾರಿ ಬಿಜೆಪಿ ಗೆಲ್ಲುತ್ತೆ ಸರ್. 100ಕ್ಕೆ 100 ಭಾಗ ಗೆಲ್ಲುತ್ತೆ. ಇದಿಷ್ಟು ಸಿಪಿ ಯೋಗೇಶ್ವರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಸಂಜಯ್, ವಿಸ್ತಾರ ನ್ಯೂಸ್, ಚನ್ನಪಟ್ಟಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.